ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ನಿನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತ್ತು. ಇವತ್ತು ಪ್ರಮೋದ್ ಮುತಾಲಿಕ್ ಕೂಡ ಪೂಜಾರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಬಿಜೆಪಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸಿತ್ತು. ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿರುವಂತಹ ಶ್ರೀಕಾಂತ್ ಅವರ ನಿವಾಸ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶ್ರೀಕಾಂತ್ ಕುಟುಂಬಕ್ಕೆ ಧೈರ್ಯವನ್ನ ಹೇಳಿದ್ದಾರೆ, ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರಮೋದ್ ಮುತಾಲಿಕ್ ಶ್ರೀಕಾಂತ್ ಅವರ ಪತ್ನಿ, ಪುತ್ರ ಹಾಗೂ ಸಂಬಂಧಿಕರ ಜೊತೆ, ಅವರ ಕುಟುಂಬದ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಅವರ ಪುತ್ರ ಕೂಡ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವರ ಜೊತೆ. 10 ಗಂಟೆಗೆ ಇವರು ಬಂದಾರ ಸರ್. ಬಂದೆ ಮನೆಗೆ ಬಂದೆ ಎಲ್ಲಾರು ಬಂದಾದ್ರೆ ಕ್ಯಾಮ್ರಾ ಡೌನ್ ಮಾಡಕ್ಕೆ ಮೆಸೇಜ್ ಇಲ್ಲ. ಸುಮ್ಮನೆ ಇರ್ತೀರೇನ ಅಲ್ಲೇ ಹೇಳಿದ್ದಾರೆ ಸರ್, ರಿಕ್ವೆಸ್ಟ್ ಮಾಡಿದ್ರಿ ದೂರ ಬರ್ರಿ ನಮ್ ಗ್ಯಾಗ್ ಏನಿಲ್ಲ, ಏನಿದ್ರು ವಕೀಲ ನಾ ಹೇಳಿದ್ರಿ ಅವ್ರು ಸಂಜೆ ಮಠ ಕುಂದಿರ್ಸಿದ್ರಿ, ಅಲ್ಲೇ ಒಂದ್ ಸಹಿ ಮಾಡ್ಸಿದ್ರಿ, ಅಲ್ಲೇ ಪೊಲೀಸನ ಪರಿಚಯ ಇದಾರೆ ಅಪ್ಪಾರಿಗೆ. ಆದ್ರೂ ಅವ್ರ ಏನಂತಾರೆ ಅಟೆಂಡ್ ಆಗಿಲ್ಲ ಅವ್ರ ಅಂತ ಪೊಲೀಸರು ದಿವಸ ಜೊತೆ ಮಾತಾಡತಾನಂತ್ರಿ. ಆದ್ರೂ ರೀಲ್ ಆಗಂಗಿಲ್ಲ ಅಂತ ಇದ್ ಮಾಡಿದ್ರು. ನಮಗೂ ಯಾವಾಗ ಕೇಸ್ ಮಧ್ಯಾಹ್ನ 31 ವರ್ಷದ ಈಗ ಅವ್ರಿಗೆ ನಮ್ಮಪ್ಪ ಹೇಳತ್ತಾರ ಇವ್ರ ಕ್ಲೋಸ್ ಮಾಡಿದ್ದೈತಿ ನಾವು ಅಂತ ಹೇಳ್ತಾರೆ. ನೋಟಿಸ್ ಬಂದಿದ್ದ ಅಂದ್ರೆ ನಾ ಕರ್ಕೊಂಡು ಹೋಗ್ಬಿಡ್ತಿದ್ದೀರಿ, ಮೊದಲು ಅಟೆಂಡ್ ಮಾಡ್ಬಿಡ್ತಿದ್ದೆ. ಇಲ್ಲಿ ಈ ಏರಿಯಾದಲ್ಲಿ ಇವರೊಬ್ಬರೇನಾ ಅಥವಾ ಇನ್ಯಾರ ಅವರಲ್ಲಿ ಅವ್ರೇನು ಅರೆಸ್ಟ್ ಮಾಡಿಲ್ಲ? ಅವ್ರು ಬಿಟ್ಟಾರೆ, ಎಲ್ಲರಿಗೂ ಬಿಟ್ಟಾರೆ, ನಮ್ಮ ಅಪ್ಪರಿಗೆ ಹಿಡ್ದಾರೆ. ಈಗ ರಾಮ್ ಕಲಬುರ್ಗಿ ವಯಸ್ಸೆಷ್ಟು? 77. ಎಲ್ಲಿ ಮನೆ ಅದು? ಸ್ವಲ್ಪ ತೋರ್ಸ್ರ ಆಮೇಲೆ. ಈಗ ನಮ್ಮ ಜೊತೆ ಸಬ್ಜಲ್ಗೆ ಹೋಗಿ ಭೇಟಿಯಾಗಿ ಬಂದ್ಬೇಡ. ಇವತ್ತು ನಾನು ಸಂಜೀವ್ ಬಡಸ್ಕರ್ ಜೊತೆ ಮಾತಾಡಿದ್ದೀನಿ. ಇವತ್ತು ಅದು ಹಾಕಿದ್ರೆ ನಾಳೆ ಏನೋ ಆರ್ಗ್ಯುಮೆಂಟ್ ಇದೆ, ಇನ್ನು 2 ದಿನದಲ್ಲಿ ಬರ್ತದೆ. 2 ದಿನ ಆರ್ಗ್ಯುಮೆಂಟ್ ಆದ್ಕೊಳ್ಳೆ ಜಜ್ಮೆಂಟ್ ಆದ್ಕೊಳ್ಳೆ ಬಿಡ್ತಾರೆ. ಯಾಕಂದ್ರೆ ಹಿಂದಿನ ಇದ್ರ ಜೊತೆಗಿದ್ದಂತ ಇದೇ ಕೇಸ್ನಲ್ಲಿ ಇದ್ದಂತವ್ರು ಬಿಟ್ಟಿದ್ದಾರೆ, ಜಾಮೀನಾಗಿದೆ. ಅದೇ ಆಧಾರದ ಮೇಲೆ ಇವ್ರದ್ದು ಆಗುತ್ತೆ. ಮತ್ತೆ ಇವ್ರಿಗೆ ಜಾಮೀನ್ ಸಿಗುವ ಹಾಗೆ ಒಳ್ಳೆ ಪಾಯಿಂಟ್ಸ್ ಇದಾವೆ. ಅವ್ರು ಬೆಳಗ್ಗೆ ನಾನು ಅವ್ರ ಜೊತೆಗೆ ಬಹಳ 10-15 ನಿಮಿಷ ಮಾತಾಡಿ